ಬೆಳಗಾವಿ ಅಧಿವೇಶನ ಮುಗಿತಿದ್ದಂತೆ ನಾನಾ ನೀನಾ ಕುರ್ಚಿ ಸಮರ ಶುರುವಾಗಿದೆ. ಬೆಳಗಾವಿ ಅಧಿವೇಶನಕ್ಕಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸಿದ್ದ ಹೈಕಮಾಂಡ್ ಬೆಳಗಾವಿ ಅಧಿವೇಶನ ಮುಗಿತಿದ್ದಂತೆ ಮತ್ತೆ ನಾಯಕತ್ವ ಸಂಘರ್ಷ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯ ಡಿಕೆಶಿ ಮಧ್ಯದ ಕದನ ವಿರಾಮ ಇಂದಿಗೆ ಅಂತ್ಯವಾಯ್ತಾ? ಹಾಗಾದ್ರೆ ಈಗಲೂ ನಾನೇ ಸಿಎಂ, ಇನ್ನು 2.5 ವರ್ಷವೂ ನಾನೇ ಸಿಎಂ, ಮುಂದಿನ 2.5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ. 2.5 ವರ್ಷಕ್ಕೆ ಮಾತ್ರ ಅಂತ ತೀರ್ಮಾನ ಆಗಿಲ್ಲ, ಒಪ್ಪಂದವೇ ಆಗಿಲ್ಲ. ಹೈಕಮಾಂಡ್ ಹೇಳೋವರೆಗೂ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹೇಳಿದ. ನನ್ನ ಪ್ರಕಾರ ಹೈಕಮಾಂಡ್ ಅವರು ನನ್ನ ಪರವಾಗಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರೋದು. ಬೆಳಗಾವಿ ಅಧಿವೇಶನ ಮುಗಿತಿದ್ದಂತೆ ಮತ್ತೆ ನಾಯಕತ್ವ ಸಂಘರ್ಷ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯ ಡಿಕೆಶಿ ಮಧ್ಯದ ಕದನ ವಿರಾಮ ಅಧಿವೇಶನ ಮುಗಿತಿದ್ದಂತೆ ಮುನ್ನೆಲೆಗೆ ಬಂತ. ಹಾಗಾದ್ರೆ ಈಗಲೂ ನಾನೇ ಸಿಎಂ, ಇನ್ನೂ 2.5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ. ನೀವು ನಿಶಕ್ತಿ ಆಗಿದ್ದೀರಿ ಅಂತಂದಾಗ ಅರ್ಧ ಗಂಟೆಲಿ ಮುಗಿಸ್ಬಿಡ್ತೀರಿ ಅಂತ ಅನ್ಕೊಂಡೆ. ನಿಮ್ಮ ರಾಜಕೀಯ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ, ದೇಹ ನಿಶಕ್ತಿಯೂ ಆಗಿಲ್ಲ ಇದ್ರಲ್ಲಿ. ನೋಡಿದ್ರೆ ಬಹಳ ಗಟ್ಮುಟ್ಟಾಗಿದ್ದಂಗೆ ಕಾಣ್ತಾ ಇದೆ ನನಗೆ. ಅಧ್ಯಕ್ಷರೇ, ನಾನು 5 ಮುಖ್ಯಮಂತ್ರಿಗಳ ಭಾಷಣ ಕೇಳಿದ್ದೀನಿ. ಹೇಳಿದ್ದೆ ಹೇಳ್ತಾರೆ, ಮತ್ತೆ ಯಾವುದು ರಾಜಕೀಯ ನಿಶಕ್ತಿ ಇಲ್ಲ, ಎಲ್ಲ ಕೇಳಿದ್ದೀವಿ. ಈ ಉತ್ತರ ಕರ್ನಾಟಕ ಏನು ಕೊಡ್ತೀವಿ ಅಂತ ಹೇಳಿ ಸಾಕು. ಆಡೋ ಕರೆಕ್ಟ್ ಇಲ್ಲ ಹೇಳಿ. ಪ್ರತಿಪಕ್ಷ ನಾಯಕರೇ 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ? ಸ್ವಲ್ಪ ಸಮಾಧಾನ, ಸ್ವಲ್ಪ 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಬರಬೇಡಿ. ನನ್ನ ಪರವಾಗಿರಿ. ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಇಲ್ಲೇ ಸಮಸ್ಯೆ ಇರೋದು, ಎಲ್ಲೂ ಸಮಸ್ಯೆ ಇಲ್ಲ. ಜಾತಕದಲ್ಲಿ ಸಮಸ್ಯೆ ಇದೆ. ಸಮಸ್ಯೆ ಸರಿ ಇಲ್ಲ, ಜಾತಕನೇ ಸರಿ ಇಲ್ಲ. ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ನಲ್ಲಿ ಶಾಸಕರ ಆಯ್ಕೆ ಮಾಡಬೇಕು, ಆಮೇಲೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು. ಹೇಳಿದಿನ ಹೊರತು ನಾನು ಬೇರೆ ಏನು ಹೇಳಿಲ್ಲ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ಪ್ರತಿಪಕ್ಷ ನಾಯಕರೇ 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ? ಸ್ವಲ್ಪ ಸಮಾಧಾನ, ಸ್ವಲ್ಪ 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಬರಬೇಡಿ. ನನ್ನ ಪರವಾಗಿರಿ. ನೀವು 2.5 ವರ್ಷದ ಮುಖ್ಯಮಂತ್ರಿ ಅಂತ ನಾವು ಬಯಸ್ತಾ ಇಲ್ಲ, ವಿರೋಧ ಪಕ್ಷದವರು. ನಿಮ್ಮ ಹೈಕಮಾಂಡ್ ಬಯಸ್ತಾ ಇದ್ರು, ನಿಮ್ ಶಾಸಕರು ಬಯಸ್ತಾ ಇದಾರೋ ಅಂತ. ಮಾನ್ಯ ಅಧ್ಯಕ್ಷರೇ, ನಾನು ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಬಟ್ ಈಗ ನಾನೇ ಮುಖ್ಯಮಂತ್ರಿ. ಅಧ್ಯಕ್ಷರೇ, 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. ಮುಂದೆನೂ ನಾನೇ ಇರ್ತೀನಿ. ಅದೇ ಬೇಕಾಗಿರೋದು ಸರ್. ಈಗ ಅಧ್ಯಕ್ಷರೇ, ನಿನ್ ಭಾಷಣ ಎಲ್ಲ ಕೇಳಿದ್ದೀನಿ. ಸನ್ಮಾನ್ಯ ಅಶೋಕ್, ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇದು ಅನೌನ್ಸ್ ಮಾಡ್ತೀರಲ್ಲ, ಈಗ ಇದನ್ನ ಅನುಷ್ಠಾನಕ್ಕೆ ತರಕ್ಕೂ ನೀವೇ ಇರ್ಬೇಕು ಅಂತ. ಅಧ್ಯಕ್ಷರೇ, ಅಷ್ಟೇ. ನೀವು ಅರ್ಥನೆ ಮಾಡ್ಕೊತಾ ಇಲ್ಲಲ್ಲ. ನಾನೇ ಇರ್ತೀನಿ, ಅಷ್ಟೇ ಹೇಳಿ. 5 ವರ್ಷ ಇರ್ತೀನಿ, ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ. ವಿ ಅಗ್ರಿ ಸರ್. ಅವರೇ 5 ವರ್ಷ ಮುಖ್ಯ, ಅವರೇ ಹೇಳೋದಲ್ಲ, ಇವ್ರು ಹೈಕಮಾಂಡ್ 5 ವರ್ಷ, ಅಶೋಕ್ ಅವರೇ 5 ವರ್ಷ ಸರ್. ಯಾಕೆ ಅವ್ರ ಮೇಲೆ ವಿಶ್ವಾಸ? ಮುಖ್ಯಮಂತ್ರಿ ಅವರು ಯಾರು ಹೇಳ್ತಾ ಇಲ್ಲ ಸರ್. ಸಿಎಂ ದೊಡ್ಡವರಿದ್ದಾರೆ, ಅವರು ಹೇಳಿದ ಮೇಲೆ ಇಲ್ಲ ಅನ್ನೋರು ಯಾರು? ಮುಂದೆಯೂ ನಾನೇ ಸಿಎಂ ಎಂಬ ಸಿದ್ದು ಹೇಳಿಕೆಗೆ
ಕೆರಳಿದ್ರ ಡಿಕೆಶಿ. ನಾನು ಮತ್ತು ಸಿದ್ದರಾಮಯ್ಯ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ ಅಂತ ಡಿಕೆಶಿ ಹೇಳಿದ. ಅಧಿಕಾರ ಹಂಚಿಕೆ ಆಗಿದ್ರೆ ಸಿಎಂ ಮಾತು ಕೊಟ್ಟಂತೆ ನಡೀತಾರೆ. ಹೈಕಮಾಂಡ್ ನಮ್ಮಿಬ್ಬರನ್ನ ಒಂದು ಒಪ್ಪಂದಕ್ಕೆ ತಂದಿದೆ, ಆ ಪ್ರಕಾರ ನಡೀತೀವಿ. ನಾನು ಮತ್ತು ಸಿದ್ದರಾಮಯ್ಯ ಒಂದು ಒಪ್ಪಂದಕ್ಕೆ ಬಂದಿದ್ದೀವಿ ಅಂತ ಡಿಸಿಎಂ ಡಿಕೆಶಿ ಹೇಳಿದ. ಸುಮಾರು 5 ವರ್ಷದ ಹಿಂದೆ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ. ಅದು ನನ್ನ ಇಷ್ಟ ನೆರವೇರಿತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡಿಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ ಮತ್ತು ಆ ತಾಯಿ ಆಶೀರ್ವಾದವನ್ನು ಮಾಡಿ, ಆಶೀರ್ವಾದ ಮಾಡು ತಾಯಿ ನನಗೆ ಅಂತೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಹೇಳಿಲ್ಲ. ಅವ್ರ ಹೈಕಮಾಂಡ್ ಇರೋದಕ್ಕೇ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ಬರು ಮಾತಾಡಿದ್ದೇವೆ, ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೇವೆ. ಅದೆಲ್ಲ ನಾನು ಹೇಳೋಕ್ಕೆ ತಯಾರಿಲ್ಲ. ಆ ತಾಯಿಗೆ ನನಗೆ ಇರೋಂಥ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರೋಂಥ ವಿಚಾರ. ಸೊ ತಾಯಿ ನನಗೇನು ಹೇಳಿದ್ದಾಳೆ, ನಾನು ತಾಯಿ ಹತ್ರ ಮಾತಾಡಿದ್ದೀನಿ, ನಮ್ಮಿಬ್ರಿಗೆ ಬಿಟ್ಟಿದ್ದು. ಡೇಟ್ ಕೊಟ್ಟಿತ್ತು ದೇವಿ ಸರ್, ಸಮಸ್ಯೆ ಬಂದಾಗ ಪರಿಹಾರ ಈ ಡೇಟ್ ಒಳಗೆ ಪರಿಹಾರ ಮಾಡಿಕೊಡ್ತೇನೆ. ಇವತ್ತು ಡೇಟ್ ಕೊಟ್ಟಿದ್ದು ಸರ್ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.